ಆಯುಷ್ಮಾನ್ ಖುರಾನ, ರಶ್ಮಿಕಾ ಮಂದಣ್ಣ ಸ್ಟಾರರ್, ಆದಿತ್ಯ ಸರ್ಪೋದ್ದಾರ್ ನಿರ್ದೇಶಿತ ಮ್ಯಾಡಾಕ್ ಹಾರರ್ ಕಾಮಿಡಿ ಯೂನಿವರ್ಸ್ನ ನೆಕ್ಸ್ಟ್ ಫಿಲ್ಮ್ ಥಮಾದ ಟೀಸರ್ ಬಗ್ಗೆ ಹೇಳುವುದಾದಲ್ಲಿ ಇಲ್ಲಿ ತಿಳಿಯುವ ಮೊದಲ ಅಂಶ ಏನೆಂದರೆ ವ್ಯಾಂಪೈರ್ ವರ್ಲ್ಡ್ ಅನ್ನು ಇಲ್ಲಿ ಇಂಟ್ರಡ್ಯೂಸ್ ಮಾಡಲಾಗುತ್ತೆ. ಆಬ್ವಿಯಸ್ಲಿ ಈ ತನಕ ಬಂದಂತಹ ಆಲ್ಮೋಸ್ಟ್ ಮೆಜಾರಿಟಿ ಆಫ್ ವ್ಯಾಂಪೈರ್ ಮೂವಿಯನ್ನು ಇದರ ಜೊತೆ ಕಂಪೇರ್ ಮಾಡಲಿಕ್ಕೆ ಆಗುವುದಿಲ್ಲ. ಬಿಕಾಸ್ ಹಾಲಿವುಡ್ ಮೂವೀಸು ಒಂದೊಳ್ಳೆ ಬಜೆಟ್ ನೊಂದಿಗೆನೆ ಮುಂದುವರಿಯುತ್ತವೆ. ಬಟ್ ಇಲ್ಲಿ ಮ್ಯಾಡಾಕ್ ಇಂಥ ಟಾಪಿಕ್ ಅನ್ನು ಆಯ್ಕೆ ಮಾಡಿದ್ದಲ್ಲದೆ ಅದನ್ನು ಪ್ರೆಸೆಂಟ್ ಮಾಡಲಿಕ್ಕೆ ಪಟ್ಟ ಶ್ರಮಕ್ಕೆ ಆಕ್ಚುಲಿ ಮೆಚ್ಚಲೇಬೇಕು. ಬಿಕಾಸ್ ಈ ತರಹದ ಸಿನಿಮಾವನ್ನು ನೋಡಿರದ ಆಲ್ಮೋಸ್ಟ್ ಮೆಜಾರಿಟಿ ಆಫ್ ಇಂಡಿಯನ್ ಆಡಿಯನ್ಸ್ಗೆ ಇದು ಒಂದು ಹೊಸ ಎಕ್ಸ್ಪೀರಿಯನ್ಸೇ ಆಗಿರಲಿದೆ. ಇದು ಮ್ಯಾಡಾಕ್ನ ಫಿಲ್ಮ್. ಸೊ ಆಬ್ವಿಯಸ್ಲಿ ಎಲ್ಲರ ಎಕ್ಸ್ಪೆಕ್ಟೇಷನ್ ಸ್ವಲ್ಪ ಎಕ್ಸ್ಟ್ರಾನೇ ಹೈ ಇರುತ್ತೆ. ಆ್ಯಂಡ್ ಇದು ಜಸ್ಟ್ ಟೀಸರ್ ಅಷ್ಟೇ. ಇವಾಗಲೇ ಇದನ್ನು ಕಂಪ್ಲೀಟ್ ಆಗಿ ಜಡ್ಜ್ ಮಾಡಿದರೆ ಅದು ಕೂಡ ತಪ್ಪಾಗುತ್ತೆ. ಆಸ್ ಎ ಆಲ್ರೆಡಿ ಸೆಡ್, ಟೀಸರ್ನಿಂದ ಆ ವೈಬ್ ಆಗಲಿ ಇಲ್ಲ ಆ ವಾವ್ ಮೂಮೆಂಟ್ಸ್ ಆಗಲಿ ಆ ಲೆವೆಲ್ನಲ್ಲಿ ಬರ್ತಾ ಇಲ್ಲ. ಜಸ್ಟ್ ಓಕೆ ಆಗಿದೆ ಈ ಟೀಸರ್. ಆ್ಯಂಡ್ ಮೇ ಬಿ ಇಫ್ ಐ ಆಮ್ ನಾಟ್ ರಾಂಗ್, ಇದರ ಕೆಲವೊಂದು ವಿಜುವಲ್ಸ್ ಆ್ಯಂಡ್ ಬ್ಯಾಕ್ಗ್ರೌಂಡ್ಸ್ ಅನ್ನು ನೋಡಿದಾಗ ಇದರ ಸ್ಟೋರಿ ಎನ್ನುವಂಥದ್ದು ಮೇ ಬಿ 2 ಕಾಲಘಟ್ಟದಲ್ಲಿ ಆಧಾರಿತವಾಗಿರುತ್ತೆ ಆರ್ ರೀಬರ್ತ್ ಪುನರ್ಜನ್ಮದ ಮೇಲೆ ಆಧಾರಿತವಾಗಿರುತ್ತೆ. ಇಲ್ಲಿ ನಾನು ಏನು ಹೇಳಲಿಕ್ಕೆ ಟ್ರೈ ಮಾಡ್ತಾ ಇದ್ದೇನೆ ಅಂದರೆ, ಟೀಸರ್ನ ಸ್ಟಾರ್ಟಿಂಗ್ನಲ್ಲಿ ನನ್ನ ಬಿಟ್ಟು 100 ವರ್ಷ ಇರ್ತೀಯ ಎನ್ನುವ ಒಂದು ಮಾತು ಬರುತ್ತೆ. ಆ್ಯಂಡ್ ಟೀಸರ್ನ ಕೆಲವೊಂದು ವಿಜುವಲ್ಸ್ ತಗೊಳ್ಳಿ, ಇಲ್ಲ ಇದರ ಒಂದು ಪೋಸ್ಟರ್ನ ಹಿಂಬದಿಯಲ್ಲಿ ಪೀರಿಯಡ್ ಡ್ರಾಮಾ ಟೈಪ್ ಸೈನಿಕರು ಸಹ ಇದ್ದದ್ದನ್ನು ನೀವು ಅಬ್ಸರ್ವ್ ಮಾಡಿರಬಹುದು. ಆ್ಯಂಡ್ ಒನ್ ಮೈನ್ ಥಿಂಗ್, ಟೀಸರ್ನಿಂದ ಇವಾಗಲೇ ಇದನ್ನು ಜಡ್ಜ್ ಮಾಡಿದರೆ ಅದು ಆಬ್ವಿಯಸ್ಲಿ ತಪ್ಪಾಗುತ್ತೆ ಎನ್ನುವುದು ಮೈ ಒಪಿನಿಯನ್. ಬಟ್ ವಿಜುವಲ್ಸ್ ಎಷ್ಟೇ ಒಳ್ಳೆಯದಾಗಿ ತೋರ್ತಾ ಇದ್ರೂ ಸಹ VFX ಸ್ವಲ್ಪ ವೀಕ್ ಇದ್ದ ಹಾಗೆ ಇದೆ. ಜಸ್ಟ್ ಮೈನರ್ ಅಷ್ಟೇ. ಬೈ ದಿ ವೇ, ಟ್ರೈಲರ್ ಬರುವ ತನಕ ವೇಟ್ ಮಾಡೋಣ, ಮುಂದಿದ್ದು ಆವಾಗ ನೋಡಿದರಾಯಿತು. ಎನಿವೇ, ನೀವು ಈ ಟೀಸರನ್ನು ನೋಡಿದರೆ ನಿಮ್ಮ ಒಪಿನಿಯನ್ ಖಂಡಿತ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ ಆಗೋಣ. ನಮಸ್ಕಾರ.